Hi, I'm Kaviraj from scoringtarget.com. In this video, we are going to learn formative assessment 1 for 8th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು FA1 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಕ್ವೆಶ್ಚನ್ ಬ್ಯಾಂಕ್ ಆಧಾರವಾಗಿ ಇಟ್ಕೊಂಡು ರಚನೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಜೊತೆಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ಮೊದಲನೇ ಮೇನ್ ಕ್ವೆಶ್ಚನ್ ಬೋನ್ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇವೆ. ಒಟ್ಟಾರೆ 3 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅಂದರೆ ಗೆರೆ ಎಳೆದ ಪದದ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೆಸರಿಸಿ. ಇಂಡಿಯಾ ಈಸ್ ಮೈ ಕಂಟ್ರಿ, ಈ ಒಂದು ಸೆಂಟೆನ್ಸಲ್ಲಿ ಇಂಡಿಯಾವನ್ನ ವರ್ಡನ್ನು ಏನಿದೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ಆಪ್ಷನ್ ಎ ವರ್ಬ್, ಆಪ್ಷನ್ ಬಿ ಪ್ರನೌನ್, ಆಪ್ಷನ್ ಸಿ ನೌನ್, ಆಪ್ಷನ್ ಡಿ ಕಂಜಕ್ಷನ್. ಸೊ ಇಂಡಿಯಾ ಅನ್ನೋದು ಒಂದು ದೇಶದ ಹೆಸರಾಗಿರೋ ಪ್ರಯುಕ್ತ ಇದು ಆಪ್ಷನ್ ಸಿ ನೌನ್ ಆಗುತ್ತೆ, ನಾಮಪದ. ಎರಡನೇ ಪ್ರಶ್ನೆ, ದ ಆಂಟೋನಿಮ್ ಆಫ್ ದಿ ವರ್ಡ್ ಸ್ವೀಟ್ ಈಸ್. ಆಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ ಅಂತ. ಇಲ್ಲಿ ಸ್ವೀಟ್ ಅಂತಕ್ಕಂಥ ಪದಕ್ಕೆ ಯಾವುದು ಅಪೋಸಿಟ್ ವರ್ಡ್ ಆಗಿದೆ ಅಂತ. ಸ್ವೀಟ್ ಅಂದರೆ ರುಚಿ ಅಥವಾ ಸಿಹಿ. ಆಪ್ಷನ್ ಎ ಟೇಸ್ಟ್, ಆಪ್ಷನ್ ಬಿ ಬಿಟರ್, ಆಪ್ಷನ್ ಸಿ ಅನ್ಸ್ವೀಟ್, ಆಪ್ಷನ್ ಡಿ ಸ್ವೀಟರ್. ಸೊ ಸ್ವೀಟ್ನ ಆಂಟೋನಿಮ್ ಬಿಟರ್, ಆಪ್ಷನ್ ಬಿ ಬಿಟರ್, ಕಹಿ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಕೊಂಡು ಬರ್ಬೋದು. ಎರಡನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಬಿಟರ್ ಅಂತ ಇದೆ. ಮೂರನೇ ಪ್ರಶ್ನೆ, ಐಡೆಂಟಿಫೈ ದಿ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದಿ ವರ್ಡ್ ಇಂಪಾಸಿಬಲ್. ಈ ಇಂಪಾಸಿಬಲ್ ಅನ್ನೋ ವರ್ಡ್ನ ಸೂಕ್ತವಾದ ಪ್ರಿಫಿಕ್ಸ್ ಯಾವುದು? ಪ್ರಿಫಿಕ್ಸ್ ಅಂದರೆ ಈ ಪಾಸಿಬಲ್ಗಿಂತ ಮುಂಚೆ ಸೇರಿಸ್ತಕ್ಕಂಥ ಪದ. ಆಪ್ಷನ್ ಎ ರೀ, ಆಪ್ಷನ್ ಬಿ ಇಮ್, ಆಪ್ಷನ್ ಸಿ ಮಿಸ್, ಆಪ್ಷನ್ ಡಿ ಇನ್. ಸೊ ಆನ್ಸರ್ ನೋಡ್ಕೊಂಬರೋಣ. ಮೂರನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಇಮ್, ಅಂದರೆ ಪಾಸಿಬಲ್, ಇಂಪಾಸಿಬಲ್. ಓಕೆ, ಈಗ ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್. ಇಲ್ಲಿ 3 ಪ್ರಶ್ನೆ ಇವೆ, ಒಂದೊಂದು ಅಂಕದ್ದು. ಇದರಲ್ಲಿ 4ನೇ ಪ್ರಶ್ನೆ, ಯೂಸ್ ದಿ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂದರೆ ವರ್ಬನ್ನು ಯಾವ ಟೆನ್ಸ್ ಫಾರ್ಮಲ್ಲಿ ತುಂಬ್ತೀರಾ ಅಂತ. ಬ್ರ್ಯಾಕೆಟಲ್ಲಿ 2 ವರ್ಬ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ಗೆ ಟೆನ್ಸ್ಗೆ ಸೂಕ್ತ ಆಗ್ತಕ್ಕಂಥ ವರ್ಡನ್ನು ಆಯ್ಕೆ ಮಾಡ್ಕೋಬೇಕು. ದ ಚಿಲ್ಡ್ರನ್ ಆರ್ ಡ್ಯಾಶ್, ಬ್ರ್ಯಾಕೆಟಲ್ಲಿ ಪ್ಲೇ ಅಥವಾ ಪ್ಲೇಯಿಂಗ್ ಅಂತ ಕೊಟ್ಟಿದ್ದಾರೆ, ಇನ್ ದ ಗ್ರೌಂಡ್. ಇಲ್ಲಿ ದ ಚಿಲ್ಡ್ರನ್ ಆರ್ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇರೋದ್ರಿಂದ ಪ್ಲೇಯಿಂಗ್ ಈಸ್ ದಿ ರೈಟ್ ಆನ್ಸರ್. ಸೊ ಕೀ ಆನ್ಸರ್ ಚೆಕ್ ಮಾಡ್ಕೊಂಬರೋಣ, ಪ್ಲೇಯಿಂಗು. ನಾವು ಫಿಫ್ತ್ ಕ್ವೆಶನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಹೋಮೋಫೋನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ 2 ಹೋಮೋಫೋನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಯಾವುದು ಸೂಕ್ತವಾದ ಪದ ಅಂತ. ಐ ವಿಲ್ ಡ್ಯಾಶ್ ಮೈ ಫ್ರೆಂಡ್ ಟುಡೇ. ಮೀಟ್, MEET ಮೀಟ್ ಕರೆಕ್ಟಾ, MEAT ಮೀಟ್ ಕರೆಕ್ಟಾ? ನಾನಿವತ್ತು ನನ್ನ ಗೆಳೆಯನನ್ನು ಭೇಟಿ ಆಗ್ತೀನಿ. ಸೊ MEET ಮೀಟ್ ಅಂದರೆ ಭೇಟಿ ಆಗೋದು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ಇನ್ನೊಂದು MEAT ಅಲ್ಲ, ಇದು ಮೀಟ್ ಅಂದರೆ ಮಾಂಸ ಅಂತ ಅರ್ಥ. ಓಕೆ, 6ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಆರ್ಟಿಕಲ್ದಿಂದ ತುಂಬಿ ಅಂತ ಇದೆ. ಎಸ್ಟರ್ಡೇ ಐ ಸಾ ಡ್ಯಾಶ್ ಆಕ್ಸಿಡೆಂಟ್ ಇನ್ ದಿ ಮಾರ್ಕೆಟ್. ಸೊ ಇಲ್ಲಿ ಸರಿಯಾದ ಆರ್ಟಿಕಲ್ ಆ್ಯನ್, ಯಾಕಂದರೆ ಇಲ್ಲಿ ಆಕ್ಸಿಡೆಂಟ್ ಅಂತಕ್ಕಂಥ ಪದ ಓವೆಲ್ ಸೌಂಡಿನಿಂದ ಪ್ರೊನೌನ್ಸ್ ಆಗ್ತಿದೆ. ಆನ್ಸರ್ ನೋಡ್ಕೊಂಬರೋಣ ಒಂದು ಬಾರಿ. 6ನೇ ಪ್ರಶ್ನೆ ಉತ್ತರ ಆ್ಯನ್. ನಾವು ಮೇನ್ ಕ್ವೆಶ್ಚನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. 2 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಇದರಲ್ಲಿ 7ನೇ ಪ್ರಶ್ನೆ, ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ದ ಶಾಂತಿನಿಕೇತನ. ಶಾಂತಿನಿಕೇತನ ಶಾಲೆಯ ಮಕ್ಕಳು ತಮ್ಮ ಸಾಯಂಕಾಲದ ಅವಧಿಯನ್ನು ಯಾವ ಥರ ಕಳೀತಾ ಇದ್ರು ಅಂತ ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ.
In the evening, at sunset, the boys return from the fields and sit together for a short time to meditate in the silence. ನೋಡಿ ಏನಿದೆ, ಈವ್ನಿಂಗಲ್ಲಿ ಸೂರ್ಯಾಸ್ತ ಆದ ನಂತರ ಹುಡುಗರೆಲ್ಲ ಆಟದ ಮೈದಾನದಿಂದ ವಾಪಸ್ ಬಂದು ಕೂತ್ಕೊಂಡು ಸ್ವಲ್ಪ ಅವಧಿಯ ಮೆಡಿಟೇಷನನ್ನು ಮಾಡ್ತಾಯಿದ್ರು. ಮೆಡಿಟೇಟ್ ಅಂದ್ರೇನು, ಧ್ಯಾನ ಮಾಡೋದು, ಸೈಲೆಂಟಾಗಿ ಧ್ಯಾನ ಮಾಡ್ತಾಯಿದ್ರು. ನಾವು ನೆಕ್ಸ್ಟ್ ಕ್ವೆಶನ್, 8ನೇ ಪ್ರಶ್ನೆ. ವೈ ಡಿಡ್ ದ ವುಮೆನ್ ಸೆಂಡ್ ಕೌಶಿಕ ಟು ಸಿ ದ ಸಿಟಿ ಆಫ್ ಮಿಥಿಲಾ? ಸೊ ಕೌಶಿಕ್ಗೆ ಮಿಥಿಲಾ ಸಿಟಿಗೆ ಯಾಕೆ ಕಳಿಸಿದ್ರು ಆ ಹೆಣ್ಣುಮಗಳು ಅಂತ? ಆ ಹೆಣ್ಣುಮಗಳು ಕೌಶಿಕ್ನನ್ನು ಮಿಥಿಲಾ ಸಿಟಿಗೆ ಕಳಿಸಲು ಕಾರಣವೇನು? ಆನ್ಸರ್: ದ ವುಮೆನ್ ಸೆಂಡ್ ಕೌಶಿಕ ಟು ದ ಸಿಟಿ ಆಫ್ ಮಿಥಿಲಾ ಟು ಲರ್ನ್ ದ ಮಿಸ್ಟ್ರೀಸ್ ಆಫ್ ಧರ್ಮ ಫ್ರಮ್ ಧರ್ಮವ್ಯಾದ. ಇಲ್ಲಿ ಧರ್ಮವ್ಯಾದ ಅಂತಕ್ಕಂಥ ವ್ಯಕ್ತಿಯಿಂದ ಧರ್ಮ ಅಂದರೆ ಏನು ಅಂತಕ್ಕಂಥದ್ದು ಕಲ್ತ್ಕೊಂಡು ಬಾ ಅಂತ ಕಳಿಸಿದ್ರು. ನೋಡಿ, ಮಿಥಿಲಾ ಕಳಿಸಿದ್ರು ಟು ಲರ್ನ್, ಕಲಿಯಲು. ಏನು? ದ ಟ್ರೂ ಮಿಸ್ಟ್ರಿಯಸ್ ಆಫ್ ಅ ಧರ್ಮ, ಅಂದರೆ ಧರ್ಮದ ರಹಸ್ಯಗಳು ಕಲ್ತ್ಕೊಂಡು ಬರ್ಲಿಕ್ಕೆ ಕಳಿಸ್ತಾಳೆ. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಈ ಕೆಳಗಿನ ಪ್ರಶ್ನೆಯನ್ನು 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ. ಇದು 3 ಅಂಕದ ಒಂದು ಪ್ರಶ್ನೆ. 5-6 ವಾಕ್ಯದಲ್ಲಿ ಬರೀ ಅಂದರೆ ಅದು 3 ಅಂಕ ಇರುತ್ತೆ. 2-3 ವಾಕ್ಯದಲ್ಲಿ ಬರೆಯಿರಿ ಅಂದರೆ ಅದು 2 ಅಂಕದ ಪ್ರಶ್ನೆ ಇರುತ್ತೆ. ಈಗ 5-6 ವಾಕ್ಯದ ಪ್ರಶ್ನೆ ಏನಂದರೆ, ಕ್ವೆಶನ್ ನಂಬರ್ 9, ಮೆನ್ಷನ್ ದಿ ಅವಾರ್ಡ್ಸ್ ರಿಸೀವ್ಡ್ ಬೈ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅವರು ಸ್ವೀಕರಿಸಿದಂಥ ಪ್ರಶಸ್ತಿಗಳ ಹೆಸರನ್ನು ಬರೆಯಿರಿ ಅಂತ. ಅಂದರೆ ಸಿ ವಿ ರಾಮನ್ ಅವರಿಗೆ ಯಾವ ಯಾವ ಪ್ರಶಸ್ತಿಗಳನ್ನು ಕೊಡಲಾಗಿತ್ತು? ಓಕೆ, ಲುಕ್ ಎಟ್ ದ ಆನ್ಸರ್. ಕ್ವೆಶನ್ ನಂಬರ್ 9, ರಾಮನ್ ರಿಸೀವ್ಡ್ ಮೆನಿ ಆನರ್ಸ್ ಆ್ಯಂಡ್ ಅವಾರ್ಡ್ಸ್. ರಾಮನ್ ಅವರಿಗೆ ಹಲವಾರು ಗೌರವ ಮತ್ತು ಪ್ರಶಸ್ತಿಗಳು ಸಂದಿದ್ದವು. ಇನ್ 1929 ಹಿ ವಾಸ್ ನೈಟೆಡ್ ಬೈ ಕಿಂಗ್ ಜಾರ್ಜ್. ಸೊ 1929ರಲ್ಲಿ ಅವರಿಗೆ ಜಾರ್ಜ್ ಕಿಂಗ್ 5 ಅವರಿಂದ ನೈಟ್ ಪ್ರಶಸ್ತಿಯನ್ನು ಸಿಕ್ತು. ನೈಟೆಡ್ ಪ್ರಶಸ್ತಿ ಅಂದರೆ ಸರ್ ಅಂತಕ್ಕಂಥ ಒಂದು ಅವಾರ್ಡು. ಆಮೇಲೆ ಇನ್ 1954 ದ ಗೌರ್ಮೆಂಟ್ ಆಫ್ ಇಂಡಿಯಾ ಆನರ್ಡ್ ಹಿಮ್ ವಿತ್ ದಿ ಭಾರತ ರತ್ನ. ಇನ್ನು 1954ರಲ್ಲಿ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುತ್ತೆ. ಇದು 2ನೇದು. ಇನ್ನು 3ನೇದಾಗಿ ಇನ್ 1957 ದ ಸೋವಿಯತ್ ಯೂನಿಯನ್ ಅವಾರ್ಡೆಡ್ ಹಿಮ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಇನ್ನು 1957ರಲ್ಲಿ ರಷ್ಯಾ ಸರ್ಕಾರ ಏನು ಮಾಡುತ್ತೆ, ಇವರಿಗೆ ಅಂತಾರಾಷ್ಟ್ರೀಯ ಲೆನಿನ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಇಷ್ಟು 9ನೇ ಪ್ರಶ್ನೆ. ನೌ ಲುಕ್ ಎಟ್ ದ ಕ್ವೆಶನ್ ನಂಬರ್ 5. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಪ್ರೊಫೈಲ್ ರೈಟಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆ. ಇದು 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಮೊದಲು ಕ್ಲೂಸನ್ನು ಕೊಟ್ಟಿರ್ತಾರೆ. ಕ್ಲೂಸ್ ಅಂದರೆ ಅದರ ಡೀಟೇಲ್ಸ್ ಕೊಟ್ಟಿದ್ದನ್ನು ನೋಡಿಕೊಂಡು ಈ ಪಾಯಿಂಟ್ಸ್ಗಳ ಮೇಲೆ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ನೇಮ್ ರವೀಂದ್ರನಾಥ್ ಟ್ಯಾಗೋರ್. ಬಾರ್ನ್ ಹುಟ್ಟಿದ್ದು 7th May 1861 ಇನ್ ಬೆಂಗಾಲ್. ಇವರು ಹುಟ್ಟಿದ್ದು ಡೇಟ್. ಆಮೇಲೆ ಅಕ್ಯುಪೇಷನ್ ಅಂದರೆ ವೃತ್ತಿ, ಕೆಲಸ, ಜಾಬ್. ಏನು ಮಾಡ್ತಿದ್ರು? ಪೋಯೆಟ್, ಶಾರ್ಟ್ ಸ್ಟೋರಿ ರೈಟರ್ ಆ್ಯಂಡ್ ಟೀಚರ್. ಅಂದರೆ ಕವಿಯಾಗಿದ್ದರು, ಚಿಕ್ಕ ಕಥೆಗಳನ್ನು ಬರ್ತಾಯಿದ್ರು, ಬರಹಗಾರಾಗಿದ್ದರು ಮತ್ತು ಶಿಕ್ಷಕರಾಗಿದ್ದರು. ನಾವು ಪೇರೆಂಟ್ಸ್, ಇವರು ಪೋಷಕರು ಯಾರು? ದೇಬೇಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಶಾರದಾ ದೇವಿ. ಆಮೇಲೆ ನೋಟೇಬಲ್ ವರ್ಕ್ಸ್, ಇವು ಬರೋಂಥ ಪುಸ್ತಕಗಳು ಯಾವುದು? ಗೀತಾಂಜಲಿ, ಗೋರಾ, ರವೀಂದ್ರ ಸಂಗೀತ್. ಇನ್ನು ಅವಾರ್ಡ್ಸ್, ಇವರಿಗೆ ಸಂದಂಥ ಪ್ರಶಸ್ತಿಗಳು ಯಾವುದು? ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್ 1913, 1913ರಲ್ಲಿ ಇವರಿಗೆ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಸಿಕ್ತು. ಸೊ ಇಲ್ಲಿ ಒಟ್ಟಾರೆ ಕ್ಲೂಸ್ ನೋಡಿ, ನೇಮ್, ಬಾರ್ನ್, ಅಕ್ಯುಪೇಷನ್, ಪೇರೆಂಟ್ಸ್, ನೋಟೇಬಲ್ ವರ್ಕ್ಸ್, ಅವಾರ್ಡ್ಸ್. ಒಟ್ಟಾರೆ 6 ಕ್ಲೂಸ್ ಇವೆ. ಇವುಗಳನ್ನೇ ನಾವು ಸೆಂಟೆನ್ಸಲ್ಲಿ ಕನ್ವರ್ಟ್ ಮಾಡಿ ಬರೆದ್ರೆ ಸಾಕು. ದ್ಯಾಟ್ ಈಸ್ ಪ್ರೊಫೈಲ್, ಪ್ಯಾರಾಗ್ರಾಫ್ ಅಂತ ಬರೀಬೋದು. ಆನ್ಸರ್ ನೋಡ್ಕೊಂಬರೋಣ. Rabindranath Tagore was born on 7th May 1861 in Bengal. ರವೀಂದ್ರನಾಥ್ ಟ್ಯಾಗೋರ್ ಅವರು
ಮೇ 7, 1861 ಬಂಗಾಳದಲ್ಲಿ ಜನಿಸಿದರು. ಹಿ ವಾಸ್ ಅ ಗ್ರೇಟ್ ಪೋಯೆಟ್, ಶಾರ್ಟ್ ಸ್ಟೋರಿ ರೈಟರ್ ಆ್ಯಂಡ್ ಟೀಚರ್. ಇವರು ಒಬ್ಬ ಪ್ರಖ್ಯಾತ ಕವಿಗಳಾಗಿದ್ದರು, ಜೊತೆಗೆ ಸಣ್ಣ ಕಥೆಗಳ ಬರಹಗಾರಾಗಿದ್ದರು ಮತ್ತು ಶಿಕ್ಷಕರಾಗಿದ್ದರು. ಹೀಸ್ ಪೇರೆಂಟ್ಸ್ ವೇರ್ ದೇಬೇಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಶಾರದಾ ದೇವಿ. ಇವರು ತಂದೆ ಮತ್ತು ತಾಯಿ ಹೆಸರು. ಹಿ ರೋಟ್ ಮೆನಿ ಫೇಮಸ್ ವರ್ಕ್ಸ್ ಇನ್ಕ್ಲೂಡಿಂಗ್ ಗೀತಾಂಜಲಿ, ಗೋರಾ ಆ್ಯಂಡ್ ರವೀಂದ್ರ ಸಂಗೀತ್. ಇನ್ನು ಅವರು ಬರೆದಂಥ ಪ್ರಮುಖ ಪುಸ್ತಕಗಳಂದರೆ ಗೀತಾಂಜಲಿ, ಗೋರಾ, ರವೀಂದ್ರ ಸಂಗೀತ್. ಇನ್ 1913 he was awarded the Nobel Prize in Literature. 1913 ಇವರಿಗೆ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರಕಿತ್ತು. ಈ ಥರ ಪ್ರೊಫೈಲನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನಾವು ಈಗ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶ್ಚನ್ ನಂಬರ್ 6 ಕೋಟ್ ಫ್ರಾಮ್ ಮೆಮೊರಿ. ಇದು 4 ಅಂಕದ ಒಂದು ಪ್ರಶ್ನೆ. ಅಂದರೆ ನಿಮಗೆ ಪೊಯಮ್ನ ಸ್ಟಾಂಜಗಳನ್ನು ಕೊಟ್ಟಿರ್ತಾರೆ. ಒಂದು ಬ್ಯೂಟಿ ಪೊಯಮ್ ಇರುತ್ತೆ, ಇನ್ನೊಂದು ಒಂದು ಬ್ಯೂಟಿ ಪೊಯಮ್. ಎರಡೂ ಕೂಡ ಬ್ಯೂಟಿ ಪೊಯಮಲ್ಲಿಂದ ನಾವು ಕೊಟ್ಟಿರೋದು ಇಲ್ಲಿ ಆಪ್ಷನ್ ಆಗಿ. ಸೊ ನಿಮಗೆ ಈ ಸ್ಟಾಂಜ ಕೂಡ ಬರಿಬೋದು, ಅಥವಾ ಈ ಸ್ಟಾಂಜ್ ಯಾವುದಾದ್ರಲ್ಲಿ ಒಂದನ್ನು ಮಾತ್ರ ನೀವು ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ಮೊದಲನೇ ಒಂದು ಪೊಯಮ್ನ ಸ್ಟಾಂಜ, ಹೌ ಡೋತ್ ದ ಡ್ಯಾಶ್ ಓಪನಿಂಗ್ ಫ್ಲವರ್ಸ್ ಅಂತ ಇದೆ, ಅಥವಾ ಬ್ಯೂಟಿ ಈಸ್ ಇನ್ ಡ್ಯಾಶ್ ಡ್ರೀಮ್ಸ್ ಅಂತ ಇದೆ. ಆನ್ಸರ್ ನೋಡ್ಕೊಂಬರೋಣ. ಹೌ ಡೋತ್ ದ ಲಿಟಲ್ ಬಿಸಿ ಬಿ ಇಂಪ್ರೂವ್ಸ್ ಈಚ್ ಶಾನಿಂಗ್ ಅವರ್ ಆ್ಯಂಡ್ ಗ್ಯಾದರ್ ಆನ್ ಹನಿ ಆಲ್ ದ ಡೇ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ಇದಕ್ಕೆ 4 ಅಂಕ ಇರುತ್ತೆ. ಅಥವಾ ನಿಮಗೆ ಇದು ಸ್ಟಾಂಜ ಟಫ್ ಅನಿಸಿದರೆ ನೀವು ಇದನ್ನು ಕೂಡ ಓದ್ಕೋಬೋದು. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ that repeat themselves in your dreams. ಸೊ ಇಷ್ಟು ಬರೆದರೆ ನಾವು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಕವರ್ ಆದಾಗ ಆಗುತ್ತೆ. ಅಂದರೆ ಇದರಲ್ಲಿ 2 ಪಾಠಗಳು, 2 ಪದ್ಯ ಮತ್ತು ಒಂದು ಸಪ್ಲಿಮೆಂಟರಿ ರೀಡಿಂಗ್ನ ಪ್ರಶ್ನೆಗಳನ್ನು ಆಯ್ದುಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆಯಾಗಿದೆ. ಸ್ಪೆಷಲಾಗಿ LBAದಿಂದ ಆಯ್ದುಕೊಂಡ ಪ್ರಶ್ನೆಗಳು. ಸೊ ಇವು ನಿಮಗೆ FA ಎಕ್ಸಾಮ್ಗೆ ಅಷ್ಟೇ ಅಲ್ಲದೆ ಯೂನಿಟ್ ಟೆಸ್ಟ್ ಎಕ್ಸಾಮ್ಗೆ, ಹಾಫ್ ಇಯರ್ ಎಕ್ಸಾಮ್ಗೆ, ಜೊತೆಗೆ ಆ್ಯನುವಲ್ ಎಕ್ಸಾಮ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.